ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಸೇನೆ ಸರ್ವ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಮಟ್ಟ ಹಾಕೋದಕ್ಕೆ ಈಗ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಭಾರತ ಗಡಿಯಂಚಿನ ಭಾಗದಲ್ಲಿ ಕಾಶ್ಮೀರದ ಈ ಗಡಿ ಇದೆಯಲ್ಲ, ಈ ಗಡಿಯ ಭಾಗದಲ್ಲಿ ಇಲ್ಲಿರುವಂಥ ಗಡಿ ಗ್ರಾಮದ ಜನರಿಗೆ ಸಂಪೂರ್ಣವಾದಂಥ ಸೂಚನೆಗಳನ್ನು ಕೊಟ್ಟು, ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು, ನೀವು ರಾತ್ರಿ ಹೊತ್ತಿಗೆ ಈ ದಟ್ಟ ಅರಣ್ಯದ ಕಡೆಗೆ ಹೋಗಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿನ ಜನ ಬದುಕಿರೋದೆ ಮೇಕೆಗಳನ್ನು ಸಾಕಿಕೊಂಡು ಅಥವಾ ಮೇಕೆಗಳು ಮತ್ತು ಕುರಿಗಾಹಿಗಳಿವರು. ಆದರೆ ಈಗ ಕಾಡುಗಳಿಗೆ ಹೋಗದ ಹಾಗೆ, ಅರಣ್ಯಗಳಿಗೆ ಹೋಗದ ಹಾಗೆ ಸೇನೆ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅವರು ಹೊರಗಡೆನೇ ಹೋಗ್ತಾ ಇಲ್ಲ. ರಾತ್ರಿ ಆದರೆ ಸಾಕು ಇಲ್ಲಿ ಗುಂಡಿನ ಮೊರೆತ ಕೇಳುತ್ತೆ. ಒಂದು ರೀತಿಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೊದಲು ಪಾಕಿಸ್ತಾನ ಈಗ ದಾಳಿ ಮಾಡಿದರೆ ಮೊದಲು ನಮ್ಮ ಎದೆಗೆ ಬಂದು ಗುಂಡು ಬೀಳುತ್ತೆ. ಹಾಗಾಗಿ ನಾವು ಹೊರಗಡೆ ಹೋಗೋದಿಲ್ಲ. ನಮಗೆ ಯುದ್ಧದ ಭಯ ಅಂತೂ ಖಂಡಿತ ಇದೆ. ಭಾರತ ಸೇನೆ ನಮ್ಮನ್ನು ಸೇಫ್ ಮಾಡ್ತಾ ಇದೆ, ಭಾರತ ಸೇನೆ ನಮ್ಮನ್ನು ಕಾಯ್ತಾ ಇದೆ. ಆದರೂ ಕೂಡ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಮಕ್ಕಳೆಲ್ಲ ಇರ್ತಾರೆ, ಹೊರಗಡೆ ಬಂದರೆ ಭಯ ನಮಗೆ. ನಮ್ಮ ಬದುಕಿರೋದೆ ಈ ಕುರಿಗಳನ್ನು ಸಾಕ್ಕೊಂಡು ಮೇಯಿಸಿಕೊಂಡು. ಆದರೆ ಈಗ ಹಿಂಗಾಗಿರೋದು ನಮಗೆಲ್ಲರಿಗೂ ಕೂಡ ಒಂದು ರೀತಿ ಆತಂಕ ಇದೆ. ಆದರೆ ಭಾರತದ ಜೊತೆಗೆ ಈ ಗಡಿ ಭಾಗದ ಜನರು, ಬಾರ್ಡರ್ ಏರಿಯಾದ ಜನರು ಎಂದಿಗೂ ಇರ್ತೀವಿ ಅನ್ನೋ ಮಾತನ್ನು ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸನ್ನದ್ಧತೆಯನ್ನು ಈ ಗಡಿ ಭಾಗದಲ್ಲಿದ್ದು ಬಾರ್ಡರ್ ಏರಿಯಾಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆ ಭಾಗದ ಜನರಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟು ಮನೆಯಿಂದ ನೀವು ಹೊರಗಡೆ ಬರಬೇಡಿ ಅಂತೇಳಿ ಹೇಳಿದೆ. ನೀವು ರಾತ್ರಿ ಹೊತ್ತಿಗೆ ಈ ಫಾರೆಸ್ಟ್ಗಳಿಗೆ ಹೋಗಬೇಡಿ ಅಂತೇಳಿ ಹೇಳಿದೆ. ಕುರಿಗಳನ್ನು ಮೇಯಿಸೋದಕ್ಕೆ, ಆಡುಗಳನ್ನು ಮೇಯಿಸೋದಕ್ಕೆ ನೀವು ಕಾಡುಗಳಿಗೆ ಹೋಗಬಾರ್ದು ಅಂತೇಳಿ ಹೇಳಿದ್ದಾರೆ. ಈ ದಟ್ಟಡವಿಯಲ್ಲಿ ಸೇನೆ ಸನ್ನದ್ಧ ಸ್ಥಿತಿಯಲ್ಲಿದ್ದು ಏನೇ ಸಮಯದಲ್ಲಿ, ಯಾವುದೇ ಸಮಯದಲ್ಲಿ, ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದ್ದು ಕಟ್ಟೆಚ್ಚರವನ್ನು ವಹಿಸಿದೆ. ರಿಪಬ್ಲಿಕ್ ಕನ್ನಡ ಈ ಬಾರ್ಡರ್ ಏರಿಯಾದ ಸಂಪೂರ್ಣವಾದಂಥ ಚಿತ್ರಣ, ಇಲ್ಲಿನ ಜನರ ಬದುಕನ್ನು ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಸೇನೆ ಸರ್ವ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಮಟ್ಟ ಹಾಕೋದಕ್ಕೆ ಈಗ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಭಾರತ ಗಡಿಯಂಚಿನ ಭಾಗದಲ್ಲಿ, ಕಾಶ್ಮೀರದ ಈ ಗಡಿ ಇದೆಯಲ್ಲ, ಈ ಗಡಿಯ ಭಾಗದಲ್ಲಿ ಇಲ್ಲಿರುವಂಥ ಗಡಿ ಗ್ರಾಮದ ಜನರಿಗೆ ಸಂಪೂರ್ಣವಾದಂಥ ಸೂಚನೆಗಳನ್ನು ಕೊಟ್ಟು, ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು, ನೀವು ರಾತ್ರಿ ಹೊತ್ತಿಗೆ ಈ ದಟ್ಟ ಅರಣ್ಯದ ಕಡೆಗೆ ಹೋಗಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿನ ಜನ ಬದುಕಿರೋದೆ ಮೇಕೆಗಳನ್ನು ಸಾಕಿಕೊಂಡು ಅಥವಾ ಮೇಕೆಗಳು ಮತ್ತು ಕುರಿಗಾಹಿಗಳಿವರು. ಆದರೆ ಈಗ ಕಾಡುಗಳಿಗೆ ಹೋಗದ ಹಾಗೆ, ಅರಣ್ಯಗಳಿಗೆ ಹೋಗದ ಹಾಗೆ ಸೇನೆ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅವರು ಹೊರಗಡೆನೇ ಹೋಗ್ತಾ ಇಲ್ಲ. ರಾತ್ರಿ ಆದರೆ ಸಾಕು ಇಲ್ಲಿ ಗುಂಡಿನ ಮೊರೆತ ಕೇಳುತ್ತೆ. ಒಂದು ರೀತಿಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೊದಲು ಪಾಕಿಸ್ತಾನ ಈಗ ದಾಳಿ ಮಾಡಿದರೆ ಮೊದಲು ನಮ್ಮ ಎದೆಗೆ ಬಂದು ಗುಂಡು ಬೀಳುತ್ತೆ. ಹಾಗಾಗಿ ನಾವು ಹೊರಗಡೆ ಹೋಗೋದಿಲ್ಲ. ನಮಗೆ ಯುದ್ಧದ ಭಯ ಅಂತೂ ಖಂಡಿತ ಇದೆ. ಭಾರತ ಸೇನೆ ನಮ್ಮನ್ನು ಸೇಫ್ ಮಾಡ್ತಾ ಇದೆ, ಭಾರತ ಸೇನೆ ನಮ್ಮನ್ನು ಕಾಯ್ತಾ ಇದೆ. ಆದರೂ ಕೂಡ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಮಕ್ಕಳೆಲ್ಲ ಇರ್ತಾರೆ, ಹೊರಗಡೆ ಬಂದರೆ ಭಯ ನಮಗೆ. ನಮ್ಮ ಬದುಕಿರೋದೆ ಈ ಕುರಿಗಳನ್ನು ಸಾಕ್ಕೊಂಡು ಮೇಯಿಸಿಕೊಂಡು. ಆದರೆ ಈಗ ಹಿಂಗಾಗಿರೋದು ನಮಗೆಲ್ಲರಿಗೂ ಕೂಡ ಒಂದು ರೀತಿ ಆತಂಕ ಇದೆ. ಆದರೆ ಭಾರತದ ಜೊತೆಗೆ ಈ ಗಡಿ ಭಾಗದ ಜನರು, ಬಾರ್ಡರ್ ಏರಿಯಾದ ಜನರು ಎಂದಿಗೂ ಇರ್ತೀವಿ ಅನ್ನೋ ಮಾತನ್ನು ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸನ್ನದ್ಧತೆಯನ್ನು ಈ ಗಡಿ ಭಾಗದಲ್ಲಿದ್ದು ಬಾರ್ಡರ್ ಏರಿಯಾಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆ ಭಾಗದ ಜನರಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟು ಮನೆಯಿಂದ ನೀವು ಹೊರಗಡೆ ಬರಬೇಡಿ ಅಂತೇಳಿ ಹೇಳಿದೆ. ನೀವು ರಾತ್ರಿ ಹೊತ್ತಿಗೆ ಈ ಫಾರೆಸ್ಟ್ಗಳಿಗೆ ಹೋಗಬೇಡಿ ಅಂತೇಳಿ ಹೇಳಿದೆ. ಕುರಿಗಳನ್ನು ಮೇಯಿಸೋದಕ್ಕೆ, ಆಡುಗಳನ್ನು ಮೇಯಿಸೋದಕ್ಕೆ ನೀವು ಕಾಡುಗಳಿಗೆ ಹೋಗಬಾರ್ದು ಅಂತೇಳಿ ಹೇಳಿದ್ದಾರೆ. ಈ ದಟ್ಟಡವಿಯಲ್ಲಿ ಸೇನೆ ಸನ್ನದ್ಧ ಸ್ಥಿತಿಯಲ್ಲಿದ್ದು ಏನೇ ಸಮಯದಲ್ಲಿ, ಯಾವುದೇ ಸಮಯದಲ್ಲಿ, ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದ್ದು ಕಟ್ಟೆಚ್ಚರವನ್ನು ವಹಿಸಿದೆ. ರಿಪಬ್ಲಿಕ್ ಕನ್ನಡ ಈ ಬಾರ್ಡರ್ ಏರಿಯಾದ ಸಂಪೂರ್ಣವಾದಂಥ ಚಿತ್ರಣ, ಇಲ್ಲಿನ ಜನರ ಬದುಕನ್ನು ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ.
ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಸೇನೆ ಸರ್ವ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಮಟ್ಟ ಹಾಕೋದಕ್ಕೆ ಈಗ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಭಾರತ ಗಡಿಯಂಚಿನ ಭಾಗದಲ್ಲಿ, ಕಾಶ್ಮೀರದ ಈ ಗಡಿ ಇದೆಯಲ್ಲ, ಈ ಗಡಿಯ ಭಾಗದಲ್ಲಿ ಇಲ್ಲಿರುವಂಥ ಗಡಿ ಗ್ರಾಮದ ಜನರಿಗೆ ಸಂಪೂರ್ಣವಾದಂಥ ಸೂಚನೆಗಳನ್ನು ಕೊಟ್ಟು, ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು, ನೀವು ರಾತ್ರಿ ಹೊತ್ತಿಗೆ ಈ ದಟ್ಟ ಅರಣ್ಯದ ಕಡೆಗೆ ಹೋಗಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿನ ಜನ ಬದುಕಿರೋದೆ ಮೇಕೆಗಳನ್ನು ಸಾಕಿಕೊಂಡು ಅಥವಾ ಮೇಕೆಗಳು ಮತ್ತು ಕುರಿಗಾಹಿಗಳಿವರು. ಆದರೆ ಈಗ ಕಾಡುಗಳಿಗೆ ಹೋಗದ ಹಾಗೆ, ಅರಣ್ಯಗಳಿಗೆ ಹೋಗದ ಹಾಗೆ ಸೇನೆ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅವರು ಹೊರಗಡೆನೇ ಹೋಗ್ತಾ ಇಲ್ಲ. ರಾತ್ರಿ ಆದರೆ ಸಾಕು ಇಲ್ಲಿ ಗುಂಡಿನ ಮೊರೆತ ಕೇಳುತ್ತೆ. ಒಂದು ರೀತಿಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೊದಲು ಪಾಕಿಸ್ತಾನ ಈಗ ದಾಳಿ ಮಾಡಿದರೆ ಮೊದಲು ನಮ್ಮ ಎದೆಗೆ ಬಂದು ಗುಂಡು ಬೀಳುತ್ತೆ. ಹಾಗಾಗಿ ನಾವು ಹೊರಗಡೆ ಹೋಗೋದಿಲ್ಲ, ನಮಗೆ ಯುದ್ಧದ ಭಯ ಅಂತೂ ಖಂಡಿತ ಇದೆ. ಭಾರತ ಸೇನೆ ನಮ್ಮನ್ನು ಸೇಫ್ ಮಾಡ್ತಾ ಇದೆ, ಭಾರತ ಸೇನೆ ನಮ್ಮನ್ನು ಕಾಯ್ತಾ ಇದೆ. ಆದರೂ ಕೂಡ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಮಕ್ಕಳೆಲ್ಲ ಇರ್ತಾರೆ, ಹೊರಗಡೆ ಬಂದರೆ ಭಯ ನಮಗೆ. ನಮ್ಮ ಬದುಕಿರೋದೆ ಈ ಕುರಿಗಳನ್ನು ಸಾಕ್ಕೊಂಡು ಮೇಯಿಸಿಕೊಂಡು. ಆದರೆ ಈಗ ಹಿಂಗಾಗಿರೋದು ನಮಗೆಲ್ಲರಿಗೂ ಕೂಡ ಒಂದು ರೀತಿ ಆತಂಕ ಇದೆ. ಆದರೆ ಭಾರತದ ಜೊತೆಗೆ ಈ ಗಡಿ ಭಾಗದ ಜನರು, ಬಾರ್ಡರ್ ಏರಿಯಾದ ಜನರು ಎಂದಿಗೂ ಇರ್ತೀವಿ ಅನ್ನೋ ಮಾತನ್ನು ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸನ್ನದ್ಧತೆಯನ್ನು ಈ ಗಡಿ ಭಾಗದಲ್ಲಿದ್ದು ಬಾರ್ಡರ್ ಏರಿಯಾಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆ ಭಾಗದ ಜನರಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟು ಮನೆಯಿಂದ ನೀವು ಹೊರಗಡೆ ಬರಬೇಡಿ ಅಂತೇಳಿ ಹೇಳಿದೆ. ನೀವು ರಾತ್ರಿ ಹೊತ್ತಿಗೆ ಈ ಫಾರೆಸ್ಟ್ಗಳಿಗೆ ಹೋಗಬೇಡಿ ಅಂತೇಳಿ ಹೇಳಿದೆ. ಕುರಿಗಳನ್ನು ಮೇಯಿಸೋದಕ್ಕೆ, ಆಡುಗಳನ್ನು ಮೇಯಿಸೋದಕ್ಕೆ ನೀವು ಕಾಡುಗಳಿಗೆ ಹೋಗಬಾರ್ದು ಅಂತೇಳಿ ಹೇಳಿದ್ದಾರೆ. ಈ ದಟ್ಟಡವಿಯಲ್ಲಿ ಸೇನೆ ಸನ್ನದ್ಧ ಸ್ಥಿತಿಯಲ್ಲಿದ್ದು ಏನೇ ಸಮಯದಲ್ಲಿ, ಯಾವುದೇ ಸಮಯದಲ್ಲಿ, ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದ್ದು ಕಟ್ಟೆಚ್ಚರವನ್ನು ವಹಿಸಿದೆ. ರಿಪಬ್ಲಿಕ್ ಕನ್ನಡ ಈ ಬಾರ್ಡರ್ ಏರಿಯಾದ ಸಂಪೂರ್ಣವಾದಂಥ ಚಿತ್ರಣ, ಇಲ್ಲಿನ ಜನರ ಬದುಕನ್ನು ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಸೇನೆ ಸರ್ವ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಮಟ್ಟ ಹಾಕೋದಕ್ಕೆ ಈಗ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಭಾರತ ಗಡಿಯಂಚಿನ ಭಾಗದಲ್ಲಿ, ಕಾಶ್ಮೀರದ ಈ ಗಡಿ ಇದೆಯಲ್ಲ, ಈ ಗಡಿಯ ಭಾಗದಲ್ಲಿ ಇಲ್ಲಿರುವಂಥ ಗಡಿ ಗ್ರಾಮದ ಜನರಿಗೆ ಸಂಪೂರ್ಣವಾದಂಥ ಸೂಚನೆಗಳನ್ನು ಕೊಟ್ಟು, ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು, ನೀವು ರಾತ್ರಿ ಹೊತ್ತಿಗೆ ಈ ದಟ್ಟ ಅರಣ್ಯದ ಕಡೆಗೆ ಹೋಗಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿನ ಜನ ಬದುಕಿರೋದೆ ಮೇಕೆಗಳನ್ನು ಸಾಕಿಕೊಂಡು ಅಥವಾ ಮೇಕೆಗಳು ಮತ್ತು ಕುರಿಗಾಹಿಗಳಿವರು. ಆದರೆ ಈಗ ಕಾಡುಗಳಿಗೆ ಹೋಗದ ಹಾಗೆ, ಅರಣ್ಯಗಳಿಗೆ ಹೋಗದ ಹಾಗೆ ಸೇನೆ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅವರು ಹೊರಗಡೆನೇ ಹೋಗ್ತಾ ಇಲ್ಲ. ರಾತ್ರಿ ಆದರೆ ಸಾಕು ಇಲ್ಲಿ ಗುಂಡಿನ ಮೊರೆತ ಕೇಳುತ್ತೆ. ಒಂದು ರೀತಿಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೊದಲು ಪಾಕಿಸ್ತಾನ ಈಗ ದಾಳಿ ಮಾಡಿದರೆ ಮೊದಲು ನಮ್ಮ ಎದೆಗೆ ಬಂದು ಗುಂಡು ಬೀಳುತ್ತೆ. ಹಾಗಾಗಿ ನಾವು ಹೊರಗಡೆ ಹೋಗೋದಿಲ್ಲ, ನಮಗೆ ಯುದ್ಧದ ಭಯ ಅಂತೂ ಖಂಡಿತ ಇದೆ. ಭಾರತ ಸೇನೆ ನಮ್ಮನ್ನು ಸೇಫ್ ಮಾಡ್ತಾ ಇದೆ, ಭಾರತ ಸೇನೆ ನಮ್ಮನ್ನು ಕಾಯ್ತಾ ಇದೆ. ಆದರೂ ಕೂಡ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಮಕ್ಕಳೆಲ್ಲ ಇರ್ತಾರೆ, ಹೊರಗಡೆ ಬಂದರೆ ಭಯ ನಮಗೆ. ನಮ್ಮ ಬದುಕಿರೋದೆ ಈ ಕುರಿಗಳನ್ನು ಸಾಕ್ಕೊಂಡು ಮೇಯಿಸಿಕೊಂಡು. ಆದರೆ ಈಗ ಹಿಂಗಾಗಿರೋದು ನಮಗೆಲ್ಲರಿಗೂ ಕೂಡ ಒಂದು ರೀತಿ ಆತಂಕ ಇದೆ. ಆದರೆ ಭಾರತದ ಜೊತೆಗೆ ಈ ಗಡಿ ಭಾಗದ ಜನರು, ಬಾರ್ಡರ್ ಏರಿಯಾದ ಜನರು ಎಂದಿಗೂ ಇರ್ತೀವಿ ಅನ್ನೋ ಮಾತನ್ನು ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸನ್ನದ್ಧತೆಯನ್ನು ಈ ಗಡಿ ಭಾಗದಲ್ಲಿದ್ದು ಬಾರ್ಡರ್ ಏರಿಯಾಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆ ಭಾಗದ ಜನರಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟು ಮನೆಯಿಂದ ನೀವು ಹೊರಗಡೆ ಬರಬೇಡಿ ಅಂತೇಳಿ ಹೇಳಿದೆ. ನೀವು ರಾತ್ರಿ ಹೊತ್ತಿಗೆ ಈ ಫಾರೆಸ್ಟ್ಗಳಿಗೆ ಹೋಗಬೇಡಿ ಅಂತೇಳಿ ಹೇಳಿದೆ. ಕುರಿಗಳನ್ನು ಮೇಯಿಸೋದಕ್ಕೆ, ಆಡುಗಳನ್ನು ಮೇಯಿಸೋದಕ್ಕೆ ನೀವು ಕಾಡುಗಳಿಗೆ ಹೋಗಬಾರ್ದು ಅಂತೇಳಿ ಹೇಳಿದ್ದಾರೆ. ಈ ದಟ್ಟಡವಿಯಲ್ಲಿ ಸೇನೆ ಸನ್ನದ್ಧ ಸ್ಥಿತಿಯಲ್ಲಿದ್ದು ಏನೇ ಸಮಯದಲ್ಲಿ, ಯಾವುದೇ ಸಮಯದಲ್ಲಿ, ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದ್ದು ಕಟ್ಟೆಚ್ಚರವನ್ನು ವಹಿಸಿದೆ. ರಿಪಬ್ಲಿಕ್ ಕನ್ನಡ ಈ ಬಾರ್ಡರ್ ಏರಿಯಾದ ಸಂಪೂರ್ಣವಾದಂಥ ಚಿತ್ರಣ, ಇಲ್ಲಿನ ಜನರ ಬದುಕನ್ನು ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ.